ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಗೃಹ ಜ್ಯೋತಿದು ಕೂಡ ಆಗ್ತಾ ಇದೆ ಮತ್ತು ಗೊತ್ತಿದೆ 25 ಲಕ್ಷ ಜನ ಬಾಂಗ್ಲಾದೇಶಿಗಳು ಕರ್ನಾಟಕದಲ್ಲಿದ್ದಾರೆ. ಇಮ್ಯಾಜಿನ್ ಮಾಡಿ 25 ಲಕ್ಷ ಜನ ಇಲ್ಲಿರೋರು ಮತದಾರರಾಗ್ಬಿಟ್ರೆ ಹೆಂಗಿರ್ತದೆ ಅಂತ ಯೋಚನೆ ಮಾಡಿ. SIR ಆಗ್ಲೇಬೇಕು ಹಂಗಾದ್ರೆ. ರೈಟ್. ಗೃಹ ಜ್ಯೋತಿದು ಸರ್ವೆ ಕೂಡ ಆಗ್ತಾ ಇದೆ ಸರ್. ಗೃಹ ಜ್ಯೋತಿ ಸರ್ವೆ ಆಗಬೇಕಾದ್ರೂ ಕೂಡ ಅಲ್ಲೊಂದಷ್ಟು ಪ್ರಶ್ನೆಗಳಿದ್ದಾವೆ. ಪ್ರಶ್ನೆಗಳನ್ನು ಕೇಳಬೇಕಾದ್ರೆ ಬಹಳ ಕುತೂಹಲ ಆಯಿತು. ಜಾತಿ ಯಾವುದು ಅನ್ನೋ ಪ್ರಶ್ನೆಗೆ ಉತ್ತರ ಕೊಡಬೇಕು. ಗೃಹ ಜ್ಯೋತಿಯ 200 ಯೂನಿಟ್ ಉಚಿತ ವಿದ್ಯುತ್ ಯೋಜನೆಗೂ ಅಲ್ಲಿರುವಂಥ ಜಾತಿ ಅನ್ನೋ ಕಾಲಮ್ಗೂ ತಾಳಮೇಳ ಆಗಲಿಲ್ಲ. ನೋಡಿ, ಗೃಹ ಜ್ಯೋತಿ ಅನ್ನೋಂಥದ್ದು ಯಾರೇ 200 ಯೂನಿಟ್ಗಿಂತ ಕಮ್ಮಿ ಬಳಕೆ ಮಾಡ್ತಿರೋರಿಗೆ ಫ್ರೀಯಾಗಿ ಕೊಡಬೇಕು. ಎಲ್ಲರಿಗೂ, ಕಾಕಾ ಪಾಟೀಲ್ಗೂ ಕೊಡಬೇಕು, ಮಾದೇವಪ್ಪನಿಗೂ ಕೊಡಬೇಕು, ಇನ್ನೊಬ್ರಿಗೂ ಕೊಡಬೇಕು ಅಂತ ಆಗಿರೋದು. ಈಗ ತಿರ್ಗಾ ಇದು ಯಾಕೆ ಪರಿಷ್ಕರಣೆ? ಯಾಕೆ ಈ ಪರಿಷ್ಕರಣೆಗಳು ಜಾತಿ ಆಧಾರಿತವಾಗಿ ಮಾಡುವಂಥದ್ದು, ಜಾತಿ ಕೇಳುವಂಥದ್ದು ಇವೆಲ್ಲ ಸರಿಯಲ್ಲ. ಸೊ ಇದನ್ನೆಲ್ಲ ನಿಲ್ಲಿಸಿ, ನೀವು ಇಲ್ಲಿ ತಾರತಮ್ಯ ಮಾಡ್ಲಿಕ್ಕೆ ಕೊಟ್ಟಿದ್ದೀರಾ. ಸಮಾಜನ ಹೊಡೆಯುವಂಥದ್ದು, ಹಿಂದೂ ಸಮಾಜವನ್ನು ಹೊಡಿಬೇಕು, ಹಿಂದೂ ಸಮಾಜವನ್ನು ವಿಭಜನೆ ಮಾಡಬೇಕು ಅನ್ನೋಂಥ ನಿಮ್ಮ ಭಾಳ ಸ್ಪಷ್ಟವಾಗಿರುವಂಥ ದುರುದ್ದೇಶ ಅನ್ನೋಂಥದ್ದು ಭಾಳ ಸ್ಪಷ್ಟವಾಗಿ ಇದ್ದು ಕಾಣುವಂಥದ್ದಾಗ್ತಿದೆ. ಇದನ್ನು ಈಗಲೇ ಈ ಕೂಡನೇ ನಿಲ್ಲಿಸ್ಬೇಕು ಅಂತ ನನ್ನ ಒತ್ತಾಯ. BJPಯ ನಿಲುವು ನನಗೆ ಕೆಲವೊಮ್ಮೆ ಕ್ಲಾರಿಟಿ ಸಿಗೋದಿಲ್ಲ ಸರ್. ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳು ಅಂದಾಗ ಚೇಚೆ ಇದು ಸಾಧ್ಯ ಇಲ್ಲ, ರಾಜ್ಯದ ಬೊಕ್ಕಸ ಬರಿದಾಗುತ್ತೆ ಅಂತ ಹೇಳಿದವರು ನೀವೇ. ಈಗ ಅಲ್ಲೇನೋ ಪರಿಷ್ಕರಣೆ ಮಾಡ್ತಾರೆ ಅಂದಾಗ ಇದು ನೀವು ಅವತ್ತು ಕಾಕಾ ಪಾಟೀಲ್ಗೂ ಕೊಡಬೇಕು, ಮಹದೇವಪ್ಪಂಗೂ ಕೊಡಬೇಕು ಅಂತ ಹೇಳಿದ್ರೆ ಕೊಡಿ ಅಂತ ಹೇಳೋರು ನೀವೇ. ನನಗೆ ಇಲ್ಲಿ ಒಂದು ಕ್ಲಾರಿಟಿಯನ್ನು ಕೊಡ್ಬೋದಾ? ಭಾಳ ಮುಖ್ಯವಾಗಿ ನಾವು ಗ್ಯಾರಂಟಿ ಯೋಜನೆ ಬಗ್ಗೆ ಒಂದು ಸರ್ಕಾರದಲ್ಲಿ ಹಣಕಾಸಿನ ಪರಿಸ್ಥಿತಿ ಈ ಗ್ಯಾರಂಟಿ ಯೋಜನೆಯನ್ನು ನಡೆಸಲಿಕ್ಕೆ ಸಾಕಷ್ಟಿಲ್ಲ ಅನ್ನೋಂಥದ್ದು ಗೊತ್ತಿರುವಂಥ ವಿಚಾರ. ಎಲ್ಲ ಒಂದು ಕಡೆ ಎಲ್ಲೋ ತೆಗೆದು ಕತ್ತರಿಸಿ ಇನ್ನೊಂದು ಕಡೆ ಕೊಡೋವಂಥದ್ದಾಗುತ್ತೆ. ಸಮೃದ್ಧಿಯಾಗಿ ಹೆಚ್ಚಿನ ಹಣ ಇದ್ದರೆ ಕೊಡೋಣ. ನಮ್ಮ ಜನ ಬಡಸ್ತನದಲ್ಲಿರೋರು, ಕಷ್ಟದಲ್ಲಿರೋರಿಗೆ ಯೋಜನೆ ಕೊಡೋದು, ಕಲ್ಯಾಣ ಕಾರ್ಯಕ್ರಮ ಕೊಡುವಂಥದ್ದು, ಸಮಾನತೆ ಕೊಡುವಂಥದ್ದು, ಆರ್ಥಿಕ ಸಬಲೀಕರಣವನ್ನು ಮಾಡಲಿಕ್ಕೆ ಬೇಕಾಗಿದೆ, ಮಾಡೋಣ. ಇವತ್ತು ಯಾವ ಹಣದ ಕೊರತೆ ಇಟ್ಕೊಂಡಿವರು ಎಲ್ಲೆಲ್ಲೋ ಸಮಸ್ಯೆಗಳನ್ನು ನಿರ್ಮಾಣ ಮಾಡಿ ಇದೇ ಮಕ್ಕಳಿಗೆ ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಕೊಡೋದ್ರಲ್ಲಿ ವಿಫಲರಾಗ್ತಿದ್ದಾರೆ, ಗುಣಮಟ್ಟದ ಶಿಕ್ಷಣವನ್ನು ಕೊಡೋಕ್ಕೆ ವಿಫಲರಾಗ್ತಿದ್ದಾರೆ, ಕೌಶಲ್ಯತೆ ಕೊಡ್ಲಿಕ್ಕೆ ವಿಫಲರಾಗ್ತಿದ್ದಾರೆ, ಉದ್ಯೋಗ ಕೊಡೋಕ್ಕೆ ವಿಫಲರಾಗ್ತಿದ್ದಾರೆ, ನೇಮಕಾತಿಯನ್ನು ಮಾಡೋದ್ರಲ್ಲಿ ವಿಫಲರಾಗ್ತಿದ್ದಾರೆ. ಇವೆಲ್ಲ ವಿಫಲತೆ ನಮ್ಮ ಕೊಟ್ಟು ಬಾಣ್ತಿಯರ ಸಾವಿಗೆ ಕಾರಣಕರ್ತರಾಗಿರೋ ಗೃಹಲಕ್ಷ್ಮಿ ಅಂತ ಹೇಳಿದರೆ, ಗೃಹಲಕ್ಷ್ಮಿನೇ ಕೊಂದು ಇವ್ರು ಯಾರನ್ನ ಏನು ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ? ಯಾವೊಂದು ಗ್ರಿಂಗರ್ ಲ್ಯಾಕ್ಟಂಟನ್ನು IV ಫ್ಲೂಯಿಡನ್ನು ಕೊಡಬಾರ್ದು ಅಂತ ಏನು ನಿರ್ಬಂಧನೆ ಆಗಿತ್ತು, ಯಾವುದು ಬ್ಲ್ಯಾಕ್ ಲಿಸ್ಟ್ ಆಗಿತ್ತು, ಅದನ್ನೇ ತಗೊಂಡೋಗಿ ಕೊಟ್ಟು ನೇರವಾಗಿ ಸಾವಿರಾರು ಜನ ಹೆಣ್ಮಕ್ಳನ್ನು ಕೊಲ್ಲಿಕ್ಕೆ ಬಾಣ್ತಿಯರನ್ನ ಕೊಲ್ಲಿಕ್ಕೆ ಕೊಂದಿದ್ದು ಜವಾಬ್ದಾರಿ ಈ ಸರ್ಕಾರಕ್ಕೆ ಸಲ್ಲುವಂಥದ್ದಾಗುತ್ತೆ. ಹಾಗಾಗಿ ಇವತ್ತು ನೀವು ಕೇಳ್ತಿರೋಂಥ ಪ್ರಶ್ನೆಗೆ ನಾನು ಭಾಳ ಇನ್ನೂ ಸ್ಪಷ್ಟವಾಗಿ ಹೇಳೋದಾದರೆ, ನಾವು ಹೇಳಿದ್ದು ಎಲ್ಲರಿಗೂ ಕೊಡ್ತೀವಿ ಅಂತ ಹೇಳಿದ್ದೀರಾ, ಕೊಡಿ. ತಾರತಮ್ಯ ಯಾಕೆ ಮಾಡ್ತೀರಾ? ಗೃಹಲಕ್ಷ್ಮಿನೇ ಎಲ್ಲರಿಗೂ ಕೊಡ್ತೀನಿ ಅಂತ ಹೇಳಿದ್ದೀರಾ, ಕೊಡಿ. ಗೃಹ ಜ್ಯೋತಿ ಕೊಡ್ತೀನಿ ಅಂತ ಹೇಳಿದ್ದೀರಾ, ಕೊಡಿ. ಕರ್ನಾಟಕದಲ್ಲಿ ಯಾರೇ ದುಡಿತಾ ಇದ್ರು ಅವ್ರು ಕೊಡ್ತೀನಿ ಅಂತ ಹೇಳಿದ್ದೀರಾ, ಕೊಡಿ. ಇವಾಗ ಇದ್ದಕ್ಕಿದ್ದಾಗೆ ನಮ್ಮ ಕರ್ನಾಟಕದಲ್ಲ ಅಲ್ದದವ್ರನ್ನ ನಾವು ಕೊಡಲ್ಲ, ಇವ್ರಿಗೆ ಕೊಡಲ್ಲ, ಈ ಜಾತಿ ಕೊಡಲ್ಲ, ಆ ಜಾತಿ ಕೊಡಲ್ಲ, ಇವ್ರಿಗೆ ಕೊಡಲ್ಲ. ನಿಮ್ಮನ್ನ ಕೇಳಿದಿರ ಜನ? ನಾವು ಕೇಳ್ತಿರೋದು ಯಾರು ನಿಮ್ಮನ್ನ ಕೇಳಿದಿರ? ಕೇಳಿಲ್ಲ. ಕೊಡಿ, ಎಲ್ಲರಿಗೂ ಕೊಡ್ತೀನಿ ಅಂತೀರ, ಕೊಡಿ. ಕೊಡೋದನ್ನೇ ಸರಿಯಾಗಿ ಕೊಡಿ. ಇವಾಗ ಗೃಹಲಕ್ಷ್ಮಿ 2 ತಿಂಗಳು ತಪ್ಪಿಸ್ಬಿಡೋದು, ತಿಂಗಳು ಕೊಡಿ ಅಂದರೆ ನಿಮ್ಗೇನು ಸಂಬಳ ನಾವು ಕೊಡ್ತಾ ಇದೀವಿ ಅಂತ ದುರಾಂಕಾರದ ಮಾತು ಹೇಳೋದು. ಇವಾಗ ಜನಕ್ಕೆ ಉಪಯೋಗ ಅದು ಯಾವಾಗ? ಒಂದು ತಿಂಗಳಿಗೆ ಸರಿಯಾಗಿ ಹಣವನ್ನು ಕೊಟ್ಬಿಟ್ರೆ ಅವರು ಅದನ್ನ ಉತ್ತಮವಾಗಿ ಬಳಕೆ ಆಗುತ್ತೆ. ಯಾವತ್ತೋ ಹೇಗೋ ಬಂದರೆ ಅದೇನಾಗುತ್ತೆ ಅಂದರೆ ಸುಮ್ಮನೆ ಏನೋ ಒಂದು ಬಳಕೆ ಜನಕ್ಕೆ ಕಷ್ಟ ಏನು ಯಾವುದು ಬೇಕಾದ್ರೆ ಬೇರೆ ಆದ್ಯತೆ ಇಲ್ಲದೆ ಬಳಕೆ ಆಗುವಂಥದ್ದಾಗುತ್ತೆ. ಆದ್ಯತೆ ಇಟ್ಕೊಂಡು ಒಂದು ಸ್ವಲ್ಪ ಯೋಜನೆ ಮಾಡಿ ಬಳಕೆ ಆಗುವಂಥ ರೀತಿಯಲ್ಲಾದರೆ ಒಳ್ಳೆಯದಾಗುತ್ತೆ ಅಂತ ನಾವೆಲ್ಲ ಒತ್ತಾಯವನ್ನು ಮಾಡಿರೋದು. ನಾವು ಯಾವತ್ತೂ ಗ್ಯಾರಂಟಿ ಯೋಜನೆ ವಿರುದ್ಧವಾಗಿ ನಾವು ಹೇಳಿರುವಂಥದ್ದಿಲ್ಲ. ಗ್ಯಾರಂಟಿ ಬಗ್ಗೆ ನಮಗೇನು ತಾತ್ಸಾರ ಇಲ್ಲ. ಆದರೆ ಜವಾಬ್ದಾರಿತ್ವಾಗಿ ಕೊಡಿ ಅಂತ ಅಷ್ಟೇ. ಜವಾಬ್ದಾರಿತ್ವಾಗಿ ನಡಿಬೇಕು. ಸಾಲದ ಸುಳಿವಿನಲ್ಲಿ ಸರ್ಕಾರನ ಸಿಗಿಸಿ ಇವ್ರು ಬರೀ ಮತವನ್ನು ಪಡೆಯೋಕ್ಕೆ, ಇವರು ಜನರಿಗೋಸ್ಕರ ಕಾಳಜಿ ಇಟ್ಟು ಕೊಟ್ಟಿರೋದಲ್ಲ ಗ್ಯಾರಂಟಿ. ಇವ್ರು ಚುನಾವಣೆ ಗೆಲ್ಲೋಕ್ಕೋಸ್ಕರ ಗ್ಯಾರಂಟಿ ಯಾವ ಕೊಡಬೇಕು? ಎಲ್ಲ ಇವ್ರು ಚುನಾವಣೆ ಗೆದ್ದು ಜನಪರವಾಗಿ ನಾವೇನೋ ಮಾಡಬೇಕು, ಜನರಿಗೋಸ್ಕರ ಮಾಡ್ತಾ ಇದೀವಿ, ಜನರ ಶ್ರೇಯಸ್ಸಿಗೋಸ್ಕರ ಮಾಡ್ತಿದ್ವಿ ಅಂದರೆ ನೋಡಪ್ಪ ನಿಸ್ವಾರ್ಥವಾಗಿ ಜನರು ಗಮನ ಇಟ್ಕೊಂಡು ಕೆಲಸ ಮಾಡಿದ್ದಾರೆ ಅಂತ ಮೆಚ್ಚುಗೆನ ವ್ಯಕ್ತಪಡಿಸ್ಬೋದಿತ್ತು. ಇವ್ರು ಹಾಗಲ್ಲ, ಮತವನ್ನು ಪಡಿಲಿಕ್ಕೋಸ್ಕರ ಮಾಡೋದಂಥ ಯೋಜನೆ ಆಗಿತ್ತು.